ಒಟ್ಟಾರೆಯಾಗಿ ನಮ್ಮಲ್ಲಿ 35 ವಾರ್ಡ್ಗಳಲ್ಲಿ ಸರಾಸರಿ ನಮಗೆ 30ರಿಂದ 40 ಟನ್ ಹಸಿ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಒಣ ತ್ಯಾಜ್ಯ ಒಂದು 10ರಿಂದ 15 ಟನ್ ಆಗ್ಬೋದು, ಬಟ್ ಅದೊಂದು ಸ್ವಲ್ಪ ಈಗ ಕಡಿಮೆ ಇದೆ. ಹಸಿ ತ್ಯಾಜ್ಯ ನಮ್ಮಲ್ಲಿ ಏನಾಗುತ್ತೆ, ಈಗ ಮೈನಿಂಗ್ ಏರಿಯಾದಲ್ಲಿ ಒಂದು ಸ್ವಲ್ಪ ಹಸಿ ತ್ಯಾಜ್ಯ ಬರೋದು ಕಡಿಮೆ ಇದೆ. ನಮಗೆ ನಾನ್ ಮೈನಿಂಗ್ ಏರಿಯಾನೇ ನಮಗೆ ಜಾಸ್ತಿ ಈಗ ಉತ್ಪಾದನೆ ಆಗ್ತಾಯಿದೆ. ಯಾಕಂದರೆ ಈಗ ಮೈನಿಂಗ್ ಏರಿಯಾದಲ್ಲಿ ಹಸು ದನ ಕರುಗಳು ಇರೋದ್ರಿಂದ ಎಲ್ಲ ಅವರು ಅಲ್ಲಿ ಹಸುಕ್ಕೆ ಕೊಟ್ಬಿಟ್ಟು ಅಲ್ಲಿ ವಿಲೇವಾರಿ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಅಲ್ಲಿಂದ ಹಸಿ ತ್ಯಾಜ್ಯ ಬರೋದು ಕಡಿಮೆ ಇದೆ. ಇಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು 20 ಟನ್ನಷ್ಟು ಹಸಿ ತ್ಯಾಜ್ಯ ಬರುತ್ತೆ. ಒಟ್ಟಾರೆ 40 ಟನ್ ಉತ್ಪಾದನೆ ಆಗುವಂಥದ್ದು. ನಮಗೆ ಇಲ್ಲಿ ಬರುವಂಥದ್ದು ಇಲ್ಲಿಗೆ ಲ್ಯಾಂಡ್ಫಿಲ್ ಸೈಟ್ಗೆ ಒಂದು 20 ಟನ್ನಷ್ಟು ಬರುತ್ತೆ. ಈಗ ಈ ಕಡೆ ಹೆಚ್ಚು ಕಡಿಮೆ ಒಂದು 5 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಈಗ ಅದು ಆ ಪ್ಲಾಸ್ಟಿಕ್ಕು ಅದೆಲ್ಲ ಈಗ ನಾವು ಇದಕ್ಕೆ ಬೇಲಿಂಗ್ ಮಾಡಿಬಿಟ್ಟು ಸಿಮೆಂಟ್ ಫ್ಯಾಕ್ಟ್ರಿಗೆ, ಆಮೇಲೆ ಇವ್ರದ್ದು KPTC ಅಲ್ವಾ ಅವ್ರದ್ದೊಂದು ಮಿಲ್ ಇದಿದೆ ಬರ್ನಿಂಗ್ ಅಂದ್ಬಿಟ್ಟು ಅಲ್ಲಿ ಕಳಿಸ್ತೀವಿ. ರಾಮನಗರ ಇಲ್ಲ, ಅದರಿಂದ ಏನಾದರೂ ನಗರಸಭೆಗೆ ಅದರಿಂದ ಆದಾಯ ಇದೆಯಾ? ಈಗ ಸದ್ಯಕ್ಕೆ ಇಲ್ಲ. ಅದನ್ನ ರೀಸೈಕ್ಲರ್ಸ್ ಯಾರಾದರೂ ಬಂದರೆ ತೊಗೊಳ್ತೀವಿ. ಅದಕ್ಕೂ ಇದು ಕೊಡ್ತಾ ಇದ್ದೀವಿ. ಈ ಸಿಮೆಂಟ್ ಫ್ಯಾಕ್ಟ್ರಿನವ್ರಿಗೂ ನಾವು ಇದ್ರ ಬಗ್ಗೆ ಅರಿವು ಕೊಟ್ಟಿದ್ದೀವಿ, ನಮ್ಮಲ್ಲಿ ಈ ಥರ ಇದೆ ಅಂತ. ಅದ್ರ ಬಗ್ಗೆ ಕ್ರಮೇಣವಾಗಿ ಮಾಡ್ತೀವಿ ಅದನ್ನು. ಅಲ್ಲ, ಈಗ ನೀವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ತಾ ಇದ್ದೀರಾ? ನಾವೇ ಕಳಿಸ್ತಾ ಇದ್ದೀವಿ. ಏನಂದರೆ ಈಗ ಅದು ಫಸ್ಟ್ ಇದು ಡಿಸ್ಪೋಸಲ್ ಆಗಲಿ ಅನ್ನೋ ಕಾರಣಕ್ಕೆ ಅವರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆ ನಂತರ ನಾವೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಕ್ರಮ ವಹಿಸ್ತೀವಿ. ಈಗ ನಮಗೆ ಏನು ಹಸಿ ತ್ಯಾಜ್ಯದ ಗೊಬ್ಬರ ಉತ್ಪಾದನೆ ಏನಾಗಿದೆ ಅದಕ್ಕೆ ಡಿಮ್ಯಾಂಡ್ ಇದೆ. ಬಂದು ರೈತರ ವಾಲಂಟಿಯರ್ ದುಡ್ಡು ಕೊಟ್ಟು ತಗೊಂಡೋಗ್ತಾ ಇದ್ದಾರೆ. ಅದು ಒಳ್ಳೆಯದಾಗುತ್ತೆ. ರೈತರಿಗೆ ನಾವೊಂದು ವಿಶ್ವಾಸಾರ್ಹವಾಗಿ ನಾವೇನು ಹೇಳೋದು, ಗೊಬ್ಬರ ಅತ್ಯುತ್ತಮವಾಗಿದೆ. ಎಲ್ಲ ಒಂದು ವೈಜ್ಞಾನಿಕವಾಗಿ ಹಸಿ ಕಸ ನಮ್ಮಲ್ಲಿ ಏನು ಅಡುಗೆ ಮನೆ ತ್ಯಾಜ್ಯ, ಆಮೇಲೆ ತರಕಾರಿ ತ್ಯಾಜ್ಯ, ಅದರಿಂದ ಕೊಳಿಸಿ ಮಾಡಿರುವಂತಹ ಒಂದು ಔಟ್ಪುಟ್ ಇದು. ಆಮೇಲೆ ಇದಕ್ಕೆ EM ಕಲ್ಚರ್ ದ್ರಾವಣನೂ ಹಾಕಿರ್ತೀವಿ, ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ಸು. ಸೊ ಹಂಗಾಗಿ ಇದು ಉತ್ತಮವಾದ ಪೌಷ್ಟಿಕವಾದಂತಹ ಕಾಂಪೋಸ್ಟ್. ಇದು ಏನು ಸಾವಯವ ಗೊಬ್ಬರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಅತ್ಯುತ್ತಮವಾಗಿದೆ. ನಾವು ಕೂಡ ಈಗ ಇಲ್ಲೇ ಒಂದು ಚಿಕ್ಕದಾಗಿ ನಮ್ಮ ಇದರಲ್ಲಿ ಒಂದು ತೋಟಗಾರಿಕೆ ಬೆಳೆಗಳನ್ನ ಇಲ್ಲೇ ಬೆಳಿಬೇಕು ಅಂತ ಒಂದು ಉದ್ದೇಶ ಇದೆ. ನಾವು ಬೇಕಿದ್ರೆ ಅದನ್ನು ನಿಮಗೆ ಪ್ರಾತ್ಯಕ್ಷಿಕೆನ ಕೂಡ ಕೊಡ್ತೀವಿ. ಇದು ಈಗ ನಮ್ಮ ಕೆಲವು ರೈತರುಗಳು ಬಾಯಿಗೂ ತೆಗೆದುಕೊಂಡು ಹೋಗಿದ್ರು, ಈಗ ಬಂದಿದ್ದಾರೆ, ಅವರೇ ಬಂದಿದ್ದಾರೆ. ನಾವೇ ದುಡ್ಡು ಕೊಟ್ಟು ತೊಗೊಂಡು ಹೋಗ್ತೀವಿ ಸರ್ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವ್ರಿಗೆ ಅದನ್ನು ಫಸ್ಟು ಚೆಕ್ ಮಾಡಲಿ ಅವರು ಅಂತ ಹೇಳ್ಬಿಟ್ಟು ನಾವು ಕಳಿಸಿದ್ವಿ ಅವ್ರಿಗೆ. ಈಗ ಹೌದು, ಅವ್ರಿಗೆ ಈಗ ಅದ್ರ ಬಗ್ಗೆ ಆಸಕ್ತಿ ಬಂದಿದೆ. ಇದು ಚೆನ್ನಾಗಿದೆ ಪ್ರಾಡಕ್ಟ್ ಅನ್ನೋ ಒಂದು ವಿಚಾರವಾಗಿ ಅವರೇ ಈಗ ನೋಡಿ ಟ್ರ್ಯಾಕ್ಟರ್ ಇಟ್ಕೊಂಡು ಅವರೇ ಕಾಯ್ತಾ ಇದ್ದಾರೆ ಅಲ್ಲಿ ಅವ್ರ ರೈತರು. ಈಗ ಅವ್ರಿಗೆ ಬನ್ನಿ, ಅವ್ರಿಗೆ ಈಗ 4 ಲೋಡು ಈಗ ನಮಗೆ ಗೊಬ್ಬರ ಬೇಕು ಅಂತ ಕೇಳಿದ್ದಾರೆ. ಈಗ ನಮ್ಮ ಹೌದು ಸರ್, ರೆಡಿ ಫಾರ್ ಡಿಸ್ಪೋಸಲ್. ಅದಕ್ಕೋಸ್ಕರ ನಾವು ಅದನ್ನು ಪ್ಯಾಕ್ ಮಾಡಿದಲ್ಲೇ ಡೈರೆಕ್ಟ್ ಹಂಗೆ ವಿಂಡೋ ಪ್ಲಾಟ್ಫಾರ್ಮಲ್ಲೇ ಇಟ್ಟಿದ್ದೀವಿ. ಬನ್ನಿ ಸರ್, ಬನ್ನಿ. ಈಗ ಇವರು ಕ್ಯಾಸಂಬಳ್ಳಿ ಭಾಗದ ರೈತರು, ಇಲ್ಲೇ ಹತ್ರದಲ್ಲಿ ಪರಂಡಳ್ಳಿ ಅಲ್ಲ, ಪರಂಡಳ್ಳಿ ಭಾಗದ ರೈತರು ಅವ್ರ ಕಡೆಯವ್ರು ಬಂದಿದ್ದಾರೆ. ಈಗ ಅವರು ಟೋಟಲ್ 5 ಟ್ರ್ಯಾಕ್ಟರ್ ಲೋಡಷ್ಟು ಕೇಳಿದ್ದಾರೆ. ಈಗ ನಮ್ಮದು ಒಂದು ಟ್ರ್ಯಾಕ್ಟರ್ ಲೋಡ್ಗೆ 3,500 ರೂಪಾಯಿ ನನಗೆ ನಾವು ಚಾರ್ಜ್ ಮಾಡಿ, ಈಗ ಎಷ್ಟು ಅದು ಕೊಡಿ ಸರ್, ನೀವು ಆಗಲೇ ಕೊಡೋಕ್ಕೆ ಬಂದರೆ ನಾನು ಈಗ ಅವರು ದುಡ್ಡು ಕೊಟ್ಬಿಟ್ಟೇ ತೊಗೊಂಡೋಗ್ತಾ ಇದ್ದಾರೆ. ಯಾರು ಕೂಡ ಇದಲ್ಲ ಅಂದರೆ ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಪ್ರಾಡಕ್ಟು ಆ ಮಟ್ಟಕ್ಕೆ ಒಂದು ಉತ್ಕೃಷ್ಟವಾಗಿದೆ ಅಂತ ಅರ್ಥ. ದುಡ್ಡು ತಗೊಳಕ್ಕೆ ತಗೊಳಮ್ಮ, ಇದು ದುಡ್ಡು ತಗೊಂಡು ನಾವು ಗೊಬ್ಬರನ ಮಾಡ್ತಾ ಇದ್ದೀವಿ. ಇವತ್ತು ಈ ರೈತರು 20,000 ರೂಪಾಯಿ ಕೊಟ್ಬಿಟ್ಟು 4 ಲೋಡು ಗೊಬ್ಬರನ ನಮ್ಮಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಏನು ಘನತ್ಯಾಜ್ಯ ವಿಲೇವಾರಿನ ವೈಜ್ಞಾನಿಕವಾಗಿ ಮತ್ತು ಆದಾಯ ಪೂರ್ವಕವಾಗಿ, ವೈಜ್ಞಾನಿಕವಾಗಿ ಅಲ್ಲದೆ ನಗರಸಭೆಗೂ ಕೂಡ ಆದಾಯ ಪೂರ್ವಕವಾಗಿ ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ. ಯಾವ ಊರಪ್ಪ ಇದೆ? ఏమిటికి వచ్చిండవా? ఎరువుకి ఎట్లుండదు ఎరువు? ఈ చూసిండవా నువ్వు దీన్ని? ఫస్ట్ ఎత్తుకోపోయిట్టివా? కాస్ట్లీ ఎత్తుకోపోయిట్టివా? ఊరికి ఎత్తుకోపోయిట్టివా? ಅಲ್ಲ, ಲಾಸ್ಟ್ ಟೈಮ್ ಹಂಗೆ ತೊಗೊಂಡೋಗಿದ್ರು ಅವರು. ఎత్తుకోపోయిట్టివా? ఎట్లుండదు? ఇప్పుడు వేరే వాళ్ళు అంతను రైతులకంతా ఏం చెప్తావా? దీన్ని వాడవచ్చా వాడకూడదా ఏం చెప్తావా?
ఏమేసింటి పంట దాಳಿಂಬೆ ಅಲ್ಲ పంట ఏమేసింటావప్ప నీవేసింది ఇప్పుడు చెప్తాడు నీవేమేసింటి చెప్పు ఏం బాగా వచ్చిన పంట ఎన్ని ఎకరాల్లో ఎంత వేసింటి ఎరువు 6 ఎకరాలకి ఎంత వేసింటి ఎరువు అడే ఇప్పుడు వేసింది ఎంత వేసింటివప్ప బాగుండదా ತಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ ಇಲ್ಲಿ ಟಿಫಿನ್ ಲೇಬರ್ಸು ಇನ್ನೂ ಏನಾದರೂ ಮೈಕ್ರೋ ಲೆವೆಲಲ್ಲಿ ಯಾವ್ದಾದ್ರು ಪ್ಲಾಸ್ಟಿಕ್ ಸಣ್ಣ ಪುಟ್ಟ ಇದ್ದರೆ ಒಂದು 5% ಇರ್ತವೆ ಟೀ ಕಪ್ಸು ಅಂಥವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ನಿಂಬೆ ಹಣ್ಣು ಮತ್ತು ಕಿತ್ತಳೆ ಹಣ್ಣು ಇದ್ದರೆ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀವಿ ಯಾಕೆಂದರೆ ಅದು ಕೊಡಿಯೋಕ್ಕೆ ಬಿಡೋದಿಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾವು ಅಲ್ಲಿ ಸ್ಟ್ಯಾಕಿಗೆ ವಿಂಡ್ರೋ ಪ್ಲಾಟ್ಫಾರ್ಮ್ಗೆ ಹಾಕ್ತೀವಿ ಸ್ಟ್ಯಾಕ್ ಮಾಡಿ ಅದು 45 ದಿವಸದ ನಂತರ ಅದು ಗೊಬ್ಬರ ಆಗುತ್ತೆ ಅಂದರೆ ಪ್ರತಿ ಒಂದು ವಾರಕ್ಕೊಂದ್ಸರಿ ಅದನ್ನು ಶಫಲ್ ಮಾಡಿಬಿಟ್ಟು ಅದಕ್ಕೆ ಕಲ್ಚರ್ ದ್ರಾವಣನ ಸಿಂಪಡಿಸ್ತೀವಿ ಅಂದರೆ ಎಫೆಕ್ಟಿವ್ ಮೈಕ್ರೋ ಇದನ್ನು ಬ್ಯಾಕ್ಟೀರಿಯಾಸ್ ಎಲ್ಲ ಬರಬೇಕಲ್ಲ ಅದು ಗೊಬ್ಬರ ಆಗಲಿಕ್ಕೆ ಅದನ್ನು ಸಿಂಪಡಣೆ ಮಾಡಿಬಿಟ್ಟು ನಾವು ಗೊಬ್ಬರನ ತಯಾರಿ ಮಾಡ್ತೀವಿ 45 ದಿವಸದ ನಂತರ ಈಗೇನು ತಾವು ಅಲ್ಲಿ ನೋಡಿದ್ರಲ್ಲ ಆ ಥರ ಔಟ್ಪುಟ್ ಪ್ರಾಡಕ್ಟ್ ನಮಗೆ ಸಿಗುತ್ತೆ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.